ಹಾಯ್, ಹಲೋ. ಇವತ್ತು ನಾವು ಬದ್ನಿಕಾಯಿ ಭರ್ತಾ ಮಾಡೋದು ಹೇಳ್ಕೊಡ್ತೇನೆ ನಿಮ್ಗೆ. ಬದ್ನಿಕಾಯಿ ಭರ್ತಕ್ಕೆ ಏನೇನು ಬೇಕು ಅನ್ನೋದು ಹೇಳ್ತಾನು. ಇವು ಬದ್ನಿಕಾಯಿ ಎರಡು ಅದಾವ ಇವು. ಇದು ಹೆಂಗೆ ಸುಡಬೇಕು ಅನ್ನೋದು ಹೇಳ್ತಾನು. ಸುಟ್ಟದ್ದು ಭಾಳ ಟೇಸ್ಟ್ ಆಕತಿ. ಇದು ತೆಗ್ದು ಹಿಂಗೆ ಒಂದು ಚಾಕೋಲಿ ಚುಚ್ಚಿಟ್ಟೆನು. ಆಮೇಲೆ ಇದಕ್ಕೆ ಒಂದು ಉಳ್ಳಾಗಡ್ಡಿ ಬೇಕದು. ಒಂದು ಬದ್ನಿಕಾಯಿಗೆ ಒಂದು ಉಳ್ಳಾಗಡ್ಡಿ ಬೇಕು. ಈಗ ಒಂದು ಬದ್ನಿಕಾಯಿ ಇದು ಮಾಡ್ತಾನೆ, ನಾ ಇದನ್ನು ತೆಗೆದಿಡ್ತೇನೆ. ಆಮೇಲೆ ಇದೊಂದು ಬದ್ನಿಕಾಯಿದ್ದು ಭರ್ತಾ ಮಾಡ್ತೇನೆ, ಸುಡುದು ತೋರಿಸ್ತಾನಂತ. ಇದಕ್ಕೇನೇನು ಉಳ್ಳಾಗಡ್ಡಿ, ಒಣ ಮಸಾಲೆ ಖಾರ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಬೇಕು. ಒಂದು ಬೆಳ್ಳುಳ್ಳಿ ಬ್ಯಾಳೆ ಎಷ್ಟು ಬೇಕು, ಒಂದು ಸ್ವಲ್ಪ ಹಾಕ್ತಾನೆ. ಈಗ ತೋರಿಸ್ತಾನೆ. ಸ್ವಲ್ಪ ಬೆಳ್ಳುಳ್ಳಿ ಬ್ಯಾಳೆ ಬೇಕು, ಇಷ್ಟಾದ್ರೆ ಸಾಕು. ಇದಿಷ್ಟು ಬೇಕು. ಈ ಬದ್ನಿಕಾಯಿ ಏನೈತಲ್ಲ ಹಿಂಗೆ ಕತ್ರಿಗೆ ಇದಕ್ಕೆ ಚಾಕೋಕ್ಕೆ ಚುಚ್ಚಿಟ್ಕೋಬೇಕು. ಬೇಕಾದ್ರೆ ಏನರ ಒಂದು ದಬ್ಬಣದಂಥದ್ದು ಇದ್ದಿದ್ದು ಚುಚ್ಚಿಟ್ಕೋಬೇಕು. ಈ ಗ್ಯಾಸ್ ಹಚ್ಚೇನು ಇದನ್ನು ಹೆಂಗೆ ಸುಡೋದು ಹೇಳ್ಕೊಡ್ತಾನೆ ನೀನು. ಇದನ್ನು ಒಲೆ ಮ್ಯಾಗ ಸುಡಬೇಕು. ಇದನ್ನು ಚಲೋ ಹೊತ್ತಾಗಿ ಸುಡ್ಬೇಕು. ಇದನ್ನು ಬಳತನ ಒಂದು 5 ನಿಮಿಷ ಆಕತಿ ಸುಡೋದು, 5-10 ನಿಮಿಷ. ಇದು ದೊಡ್ಡ ಉರಿ ಇಟ್ಟ ಹಿಂಗೆ ಸುಡ್ಬೇಕು. ಇದನ್ನು ಹಿಂಗೆ ಹಿಡಿದು ಚಲೋ ಹೊತ್ತಾಗಿ ಎಲ್ಲ ಕಪ್ಪಾಗು ಮಾಟ ಸುಡಬೇಕು. ಸುಟ್ಟದಿಂದ ಇದು ಒಳಗೆ ಬೆಂದಿರ್ತೈತಿ. ಇದನ್ನು ತೊಗೊಂಡು ಬದ್ನಿಕಾಯಿ ಭರ್ತಾ ಮಾಡೋದು. ಬದ್ನಿಕಾಯಿ ಭರ್ತಾ ರೊಟ್ಟಿ ಒಳಗೆ ತಿನ್ನಕ್ಕೆ ಭಾಳ ಚಲೋ ಆಕತಿ. ಮಾಡಿ ನೋಡಿರಿ ನೀವು. ಈಗ ಒಂದು ಬದ್ನಿಕಾಯಿಗೆ ಒಂದು ಉಳ್ಳಾಗಡ್ಡಿ ಹಾಕ್ಬೇಕು. ಈಗ ಆಲ್ರೆಡಿ ಸುಡಾತೈತಿ ನೋಡಿದೆ. ಈ ಥರ ಕಪ್ಪಾಗೋ ಮಟ್ಟ ಒಳಗೆ ಬೇಯಿ ಮಟ್ಟ ಸುಡಬೇಕು. ಅದನ್ನು ಇನ್ನೂ ಬೆಂದಿಲ್ಲದು, ಇನ್ನೂ ಬಿರ್ಸೈತಿ. ಚಲೋತ್ತಾಗಿ ಸುಡ್ಬೇಕು. ಅದನ್ನು ಸುಟ್ಟು ಮ್ಯಾಗಿನ ಸುಕ್ಕರಂದೆಲ್ಲ ತೆಗಿಬೇಕು. ಅದನ್ನು ಸಪ್ಪಿ ತೆಗೆದು ಒಳಗಿನ ಬೆಂದದ್ದನ್ನು ಹಾಕಿ ಮಾಡೋದು. ಇದನ್ನು ಈ ಜೋಳದ ರೊಟ್ಟಿ ತಿನ್ನಕ್ಕೆ ಭಾಳ ಚಲೋ ಆಕತಿ. ಇದು ಬದ್ನಿಕಾಯಿ ಭರ್ತಂಥೇಳಿ ಇದನ್ನು ಉತ್ತರ ಕರ್ನಾಟಕದಾಗ ಭಾಳ ಮಾಡ್ತಾರೆ. ಮಾಡಿದವ್ರಿಗೆ ನೋಡ್ಬೋದು ಹೆಂಗೆ ಮಾಡ್ತಾರೆ ಅನ್ನೋದು. ಎಲ್ಲ ಬೇಯತೈತೆ ನೋಡಿದೆ. ಈಗೆಲ್ಲ ಗ್ಯಾಸಿನ ಮ್ಯಾಗ ಸುಡೋದು. ಮೊದಲು ಒಲೆಯಾಗ ಮಾಡ್ತಿದ್ರು. ಒಲೆ ಮ್ಯಾಗ ಇನ್ನೂ ಟೇಸ್ಟ್ ಆಕ್ಕಿತ್ತು. ಈಗ ಎಲ್ಲ ಸುಟ್ಟೈತಿ. ಅದು ಇದನ್ನು ಈಗ ಸುಟ್ಟೋತಿಲ್ಲ ಗೊತ್ತು ಮಾಡ್ಕೋಬೇಕೈತಾರ. ಹಿಂಗೆ ಒಂದು ಸ್ವಲ್ಪ ಆರಿಸಿ ನಮ್ಮ ಕೈ ರೂಢ ಐತಿ. ಬೆಂದತಿ. ಈಗ ಇದು ಬೆಂದತಿ. ಇದು ಒಂದು ಸ್ವಲ್ಪ ಆರಿದ್ದರಿಂದ ಇದು ಮ್ಯಾಗಿಂದೆಲ್ಲ ಸುಲಿಬೇಕು. ಇದನ್ನು ಗ್ಯಾಸ್ ಬಂದ್ ಮಾಡ್ತೇನೆ. ಇದು ಆರುತನ ಮಿಕ್ಸರ್ಗೆಲ್ಲ ಹಾಕೋಣ. ಇದು ಒಂದು ಉಳ್ಳಾಗಡ್ಡಿ ಹೆಂಚಿಟ್ಕೊಂಡೆನು. ಒಂದು ಬದ್ನಿಕಾಯಿಗೆ ಒಂದು ಉಳ್ಳಾಗಡ್ಡಿ ಆದ್ರೆ ಸಾಕು. ಅಷ್ಟೇ ಬೇಕು. ಇದಕ್ಕೆ ಹಸಿ ಉಳ್ಳಾಗಡ್ಡಿ ಹಾಕ್ಬೇಕು. ಅದ್ರ ಭಾರಿ ಟೇಸ್ಟ್ ಆಕತಿ. ಇದು ಮಿಕ್ಸಿ ಒಳಗೆ ರುಬ್ಬಬೇಕು. ಇದು ಒಂದು ಉಳ್ಳಾಗಡ್ಡಿ ಐತಿ. ಆಮೇಲೆ ಅರ್ಧ ಚಮಚೆ ಜೀರಿಗೆ, ಎಲ್ಲ ಮಸಾಲೆ ಖಾರ 1 ಚಮಚೆ. ಅದಕ್ಕೆ ಬೆಳ್ಳುಳ್ಳಿ ಬೇಡ ಒಂದು 5-6 ಇಷ್ಟ ಹಾಕೋದು. ಭಾಳ ಹಾಕ್ಬಾರ್ದು ಬೆಳ್ಳುಳ್ಳಿ. ಆಮೇಲೆ ರುಚಿಗೆ ತಕ್ಕ ಅರ್ಧ ಚಮಚೆ ಉಪ್ಪು. ಇಷ್ಟ ಆದ್ರೆ ಅತಿ. ಇದು ಒಳಗೆ ಹಿಂಗಾಗೈತಿ. ಈಗ ಸುಲಿ ಅಂತಲೇ ಈ ಕಪ್ ಅಂದೆಲ್ಲ ಸುಟ್ಟದ್ದನ್ನು ತೆಗಿಬೇಕು. ಇದನ್ನು ಇದೆಲ್ಲ ಕೈಲೇ ಬರ್ತೈತಿ. ಇದು ಹಿಂಗೆ ತೆಗಿಬೇಕು. ಇದನ್ನು ತೆಗೆದು ಸುಟ್ಟದ್ದು ಭಾರಿ ಟೇಸ್ಟ್. ಏನು ಸುಟ್ಟದ್ದು ಗೆಣಸಾತಿ ಇಂಥವು ಸುಟ್ಟು ಮಾಡ್ತಿರೋದಿಲ್ಲ ಭಾಳ ಟೇಸ್ಟ್ ಆಕತಿ.
ಈ ಥರ ಎಲ್ಲ ಸುಲಿದು ಆ ಮಿಕ್ಸಿ ಒಳಗೆ ಇದನ್ನು ಮಾಡ್ಯಾನಲ್ಲ ಇದ್ರಾಗ ಹಾಕ್ಬೇಕು ಇದನ್ನು ಹಾಕಿ ಮಿಕ್ಸಿ ಹೊಡೆಸ್ಬೇಕು. ಈ ಥರ ಆಗೈತಿ ಇದು. ಇನ್ನೂ ಎಲ್ಲ ಕಪ್ಪನ್ನು ತೆಗಿಬೇಕು, ಸ್ವಚ್ಛ ಮಾಡ್ಬೇಕು ಅದನ್ನು. ಇದು ಇಷ್ಟು ಇದಕ್ಕೆಲ್ಲ ಹಾಕಿನೂ ಇದು ಈ ಥರ ಆಗೈತಿ ಇದು ಸ್ವಲ್ಪ ಕಪ್ ಅಂದಿದ್ರು ಇನ್ನೊಂದು ಸ್ವಲ್ಪ ತೆಗಿಬೇಕು. ಇದನ್ನು ತೆಗೆದು ಒಂದು ಸ್ವಲ್ಪ ಉಳಿದ್ರೂ ಅದನ್ನು ಏನಾಗೋದಿಲ್ಲ, ಎಲ್ಲ ಕಪ್ಪನ್ನು ತೆಗಿಬೇಕು. ಒಟ್ಟು ತೆಗೆದು ಈಗ ಸ್ವಚ್ಛ ಆಯ್ತು ನೋಡಿ ಎಲ್ಲ. ಇದು ಈ ಥರ ಮಾಡಿ ಇಟ್ಕೋಬೇಕು. ಇದನ್ನು ಇದ್ರೊಳಗೆ ಹಾಕಬೇಕು. ಹಾಕಿ ಒಂದು ಸ್ವಲ್ಪ ಚಮಚಲ್ಲಿ ಹಿಂಗೆ ಹೊಡ್ಕೋಬೇಕು ಇದನ್ನು ಮಿದುವಾಗಿರ್ತೈತಿ. ಇದನ್ನು ಮಿಕ್ಸಿ ಒಳಗೆ ಹಾಕ್ಬೇಕು. ಮಿಕ್ಸರ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಇದು ಮಿಕ್ಸಿ ಹೊಡ್ಸ್ಯಾನ ಈ ಥರ ಆಗೈತೆ ನೋಡೋದು. ಬೀಜ ಒಂದು ಕಾಣಿಸಂಗಿಲ್ಲ ಬದ್ನಿಕಾಯ್ದು. ಎಲ್ಲ ಮಿಕ್ಸಿ ಒಳಗೆ ಸುಡಾ ಅಂತೆಲ್ಲ ಸಣ್ಣಾಗಿ ಬಿಡ್ತೈತಿ. ಮತ್ತು ಭಾಳ ಟೇಸ್ಟ್ ಅಂದ್ರೆ ಟೇಸ್ಟ್ ಆಕತಿ. ಅದು ಬದ್ನಿಕಾಯಿ ಬರುತ್ತಾ ರೊಟ್ಟಿ ಜೋಡಿ ತಿನ್ಬೇಕು, ಭಾರಿ ಟೇಸ್ಟ್ ಆಗ್ತೈತಿ ಇದು ಬದ್ನಿಕಾಯಿ ಬರುತ್ತೆ ರೆಡಿ ಆತಿದು. ರೊಟ್ಟಿ ಜೋಡಿ ಹಚ್ಕೊಂಡು ತಿನ್ಬೋದು. ಮತ್ತು ಮಾಡಿ ನೋಡಿರಿ ಹೆಂಗಾಗಿತ್ತು ಹೇಳ್ರಿ. ಮತ್ತು ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಭಾರಿ ಟೇಸ್ಟಾಗಿರ್ತೈತಿ. ಮಾಡಿ ನೋಡಿರಿ, ಮಾಡಿ ಹೇಳ್ರಿ. ಇದು ಬದ್ನಿಕಾಯಿ ಬರುತ್ತಂತಾರೆ ಇದಕ್ಕೆ. ಭಾಳ ಟೇಸ್ಟ್ ಆಕತಿ. ಮಾಡಿ ನೋಡಿರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.